ಊರಿಗೆ ಹೋಗೋಕೆ ಲಕ್ಷಾಂತರ ಜನ ಬಸ್ ಹತ್ತುತ್ತಾರೆ. ರಾತ್ರಿ ಬಸ್ ಹತ್ತಿದ್ರೆ ಬೆಳಿಗ್ಗೆ ಊರಿಗೆ ಹೋಗ್ತೀವಿ ಅನ್ಕೋತಾರೆ. ಆದ್ರೆ ಕೆಲ ಬಸ್ ಡ್ರೈವರ್ಗಳು ಮಾತ್ರ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ರು. ಅಂತಹ ಡ್ರೈವರ್ಗಳಿಗೆ ಪೊಲೀಸರು ಶಾಕ್ ಕೊಟ್ರು. ಒಬ್ಬರ ಮೇಲೆ ಒಬ್ಬರು ಮೊಗೆ ಬೀಳೋದೇನು, ಬಸ್ ಹತ್ತಲು ಹಾತೊರೆಯೋದೇನು. ಹಬ್ಬ ಹರಿದಿನ ಬಂತಂದ್ರೆ ಖಾಸಗಿ ಬಸ್ಗಳು ಫುಲ್ ರಶ್ ಆಗ್ತವೆ. ಊರಿಗೆ ಹೋಗಲು ಜನರೆಲ್ಲ ಬಸ್ ಹತ್ತುತ್ತಾರೆ. ಆದ್ರೆ ಬಸ್ ಚಾಲಕರು ಮಾತ್ರ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಕುಡಿದು ಬಸ್ ಚಾಲನೆ ಮಾಡ್ತಿದ್ದ ಬಸ್ ಚಾಲಕರು, ಎಣ್ಣೆ ಮತ್ತಲ್ಲಿದ್ದ 9 ಬಸ್ ಡ್ರೈವರ್ಗಳು ಲಾಕ್. ಹೌದು, ನಗರ ಟ್ರಾಫಿಕ್ ಪೊಲೀಸರ ಅಂಕಿ ಅಂಶಗಳಲ್ಲಿ ಖಾಸಗಿ ವಾಹನಗಳು, ವಾಟರ್ ಟ್ಯಾಂಕರ್, ಬಿಬಿಎಂಪಿ ಕಸದ ಲಾರಿಯಿಂದಲೇ ಹೆಚ್ಚು ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗಿತ್ತು. 2023ರಲ್ಲಿ ಖಾಸಗಿ ಬಸ್ಗಳಿಂದ 24 ಅಪಘಾತ ಆಗಿದ್ದು, ಅದರಲ್ಲಿ ಹೆಚ್ಚಾಗಿ ಪಾದಚಾರಿಗಳು ಮರಣ ಹೊಂದಿದ್ದಾರೆ. ಹಾಗಾಗಿ ಬಸ್ ಚಾಲಕರ ಮೇಲೆ ಕ್ರಮ ಕೈಗೊಳ್ಳಲು ಜನವರಿ 25ರಂದು ಪೊಲೀಸರು ಅಖಾಡಕ್ಕೆ ಇಳಿದಿದ್ರು. ರಾತ್ರಿ 8 ಗಂಟೆಯಿಂದ 11:30ರವರೆಗೆ ಡ್ರಂಕ್ ಆ್ಯಂಡ್ ಡ್ರೈವ್ ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಹೋದ ವರ್ಷ ಪ್ರೈವೇಟ್ ಬಸ್ ಅಲ್ಲಿ 24 ಆಕ್ಸಿಡೆಂಟ್ ಆಗಿದೆ. ಅಲ್ಲೇ ಹೆಚ್ಚಾಗಿ ಪಾದಚಾರಿಗಳು ಮರಣ ಹೊಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಈ ರೀತಿ ಒಂದು ಸರ್ಪ್ರೈಸ್ ಚೆಕ್ ಮಾಡಿದ್ವಿ. ಈ ರೀತಿ ಮುಂದಿನ ದಿನಗಳನ್ನು ಕಂಟಿನ್ಯೂ ಆಗುತ್ತೆ. ಆಗ್ಬೋದಂತ ಅಪಘಾತಗಳನ್ನು ತಡೆಗಟ್ಟೋದಕ್ಕೆ ಈ ರೀತಿ ಸ್ಪೆಷಲ್ ಡ್ರೈವನ್ನ ಟಾರ್ಗೆಟೆಡ್ ಆಗಿ ಮಾಡ್ತಾರೆ. ಮೆಜೆಸ್ಟಿಕ್, ಕಲಾಸಿಪಾಳ್ಯ ಸೇರಿ ಬೆಂಗಳೂರಿನ ವಿವಿಧೆಡೆ 881 ಬಸ್ಗಳ ಪರಿಶೀಲನೆ ಮಾಡಲಾಯಿತು. ಈ ವೇಳೆ 9 ಚಾಲಕರು ಪಾನಮತ್ತರಾಗಿ ವಾಹನ ಚಾಲನೆ ಮಾಡಿದ್ದು ಕಂಡು ಬಂದಿದೆ. ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಡಿಎಲ್ ಸಸ್ಪೆನ್ಷನ್ ಮಾಡಬೇಕೆಂದು ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ಬಸ್ ಮಾಲೀಕರಿಗೂ ನೋಟಿಸ್ ಕೊಡಲಾಗಿದೆ. ಖಾಸಗಿ ವಾಹನಗಳ ಚಾಲಕರ ವಿರುದ್ಧ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕಿಂಗ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 881 ಬಸ್ಗಳು ಪರಿಶೀಲನೆ ಮಾಡಲಾಗಿದ್ದು, ಸುಮಾರು 9 ಚಾಲಕರು ಪಾನಮತ್ತಾಗಿ ಚಾಲನೆ ಮಾಡೋದು ಕಂಡುಬಂದಿದೆ. ಅಂಥವ್ರ ವಿರುದ್ಧ ನಾವು ಕೇವಲ ಒಂದು ವೈಲೇಷನ್ ಅಂತ ಪರಿಗಣಿಸಿದೆ. ಅದನ್ನು ನಾವು ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಿದ್ದೀವಿ. ಅವರ DL ಅನ್ನು ಸಸ್ಪೆನ್ಷನ್ಗೆ ಬರೆದಿದ್ದೀವಿ. ಏನೇ ಹೇಳಿ, ಬಸ್ ಕಾರ್ ಬಿಟ್ಟು ಸೇಫ್ ಆಗಿ ನಮ್ಮ ಊರು ಸೇರ್ತೀವಿ ಅಂತ ಅದೆಷ್ಟೋ ಜನ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆದ್ರೆ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಿದ್ದು ಖಾಸಗಿ ಬಸ್ ಹತ್ತಲು ಭಯಪಡುವಂತ ಸ್ಥಿತಿ ಬಂದೊದಗಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.